ಸ್ನೇಹಿತರೆ, ಇದು ಈ ಉದ್ಯೋಗದ ಅಧಿಕೃತ ಲಿಂಕ್ಡ್ಇನ್ ಜಾಬ್ ಪೋಸ್ಟ್ ಆಗಿದೆ. ಇಲ್ಲಿ ನೀವು ನೋಡುತ್ತಿರುವಂತೆ ಕ್ವಿಕ್ ಹೈರ್ ಸ್ಟಾಫಿಂಗ್ ಕಂಪನಿಯು ಡಾಟಾ ಅನೋಟೇಷನ್ ಸ್ಪೆಷಲಿಸ್ಟ್ ಹುದ್ದೆಗೆ ನೇಮಕಾತಿ ಮಾಡುತ್ತಿದೆ. ಈ ಕೆಲಸವು ರಿಮೋಟ್ ಕಾಂಟ್ರಾಕ್ಟ್ ಆಧಾರಿತವಾಗಿದ್ದು ಭಾರತದ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಬಹುದು. ಈ ಜಾಬ್ ಅನ್ನು ಸುಮಾರು 5 ಗಂಟೆಗಳ ಹಿಂದೆ ಪೋಸ್ಟ್ ಮಾಡಲಾಗಿದೆ ಹಾಗೂ ಈಗಾಗಲೇ ಹಲವರು ಅರ್ಜಿ ಸಲ್ಲಿಸಿದ್ದಾರೆ. ಈ ಉದ್ಯೋಗದ ಅಧಿಕೃತ ಅಪ್ಲೈ ಲಿಂಕ್ ಅನ್ನು ನಾನು ವಿಡಿಯೋ ಡಿಸ್ಕ್ರಿಪ್ಷನ್ನಲ್ಲಿ ನೀಡಿದ್ದೇನೆ. ಆಸಕ್ತಿ ಇರುವವರು ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ನಂತರ ಅಧಿಕೃತ ಲಿಂಕ್ ಮೂಲಕ ಅರ್ಜಿ ಸಲ್ಲಿಸಬಹುದು. ಈಗ ಈ ಜಾಬ್ ಡಿಸ್ಕ್ರಿಪ್ಷನ್ನಲ್ಲಿ ನೀಡಿರುವ ಪ್ರಮುಖ ಮಾಹಿತಿಯನ್ನು ಒಂದೊಂದಾಗಿ ನೋಡೋಣ. ಸ್ನೇಹಿತರೆ, ಈಗ ಈ ಹುದ್ದೆಯ ಪ್ರಮುಖ ಮಾಹಿತಿಯನ್ನು ನೋಡೋಣ. ಈ ಉದ್ಯೋಗದ ಹೆಸರು ಡಾಟಾ ಅನೋಟೇಷನ್ ಸ್ಪೆಷಲಿಸ್ಟ್. ಇದು ಸಂಪೂರ್ಣ ರಿಮೋಟ್ ಕಾಂಟ್ರಾಕ್ಟ್ ಜಾಬ್ ಆಗಿದ್ದು ಎಲ್ಲಿಂದ ಬೇಕಾದರೂ ಕೆಲಸ ಮಾಡುವ ಅವಕಾಶವನ್ನು ಕಂಪನಿಯು ನೀಡಿದೆ. ಲಿಂಕ್ಡ್ಇನ್ ಜಾಬ್ ಡಿಸ್ಕ್ರಿಪ್ಷನ್ ಪ್ರಕಾರ ಈ ಹುದ್ದೆಗೆ ಗಂಟೆಗೆ ಸುಮಾರು $105 ರಿಂದ $140 ಅಮೆರಿಕನ್ ಡಾಲರ್ವರೆಗೆ ಪಾವತಿ ಇರಬಹುದು ಎಂದು ಉಲ್ಲೇಖಿಸಲಾಗಿದೆ. ಆದರೆ ಅಂತಿಮ ಪಾವತಿ ನಿಮ್ಮ ಆಯ್ಕೆ ಪ್ರಕ್ರಿಯೆ, ಅನುಭವ ಹಾಗೂ ಕಂಪನಿಯ ನಿಯಮಗಳ ಮೇಲೆ ಅವಲಂಬಿತವಾಗಿರುತ್ತದೆ. ಈ ಹುದ್ದೆಯಲ್ಲಿ ಮುಖ್ಯವಾಗಿ ಡಾಟಾ ಅನ್ನು ರಿವ್ಯೂ ಮಾಡಿ ಅನೋಟೇಷನ್ ಮಾಡುವ ಕೆಲಸ ಇರುತ್ತದೆ. ಜೊತೆಗೆ ಪ್ರೈವಸಿ ಸಂಬಂಧಿತ ಮಾಹಿತಿಯನ್ನು ಗುರುತಿಸುವುದು, ಸರಿಯಾದ ಲೇಬಲ್ಸ್ ಅನ್ನು ನೀಡುವುದು ಹಾಗೂ ಕ್ವಾಲಿಟಿ ಸ್ಟ್ಯಾಂಡರ್ಡ್ಸ್ ಅನ್ನು ಪಾಲಿಸಿಕೊಂಡು ಕೆಲಸ ಮಾಡುವುದು ಪ್ರಮುಖ ಜವಾಬ್ದಾರಿಗಳಾಗಿವೆ. ಈಗ ಈ ಉದ್ಯೋಗಕ್ಕೆ ಬೇಕಾಗಿರುವ ಅರ್ಹತೆಗಳು ಮತ್ತು ಸ್ಕಿಲ್ಸ್ ಯಾವುವು ಎಂಬುದನ್ನು ಮುಂದಿನ ಭಾಗದಲ್ಲಿ ನೋಡೋಣ. ಈಗ ಈ ಹುದ್ದೆಯಲ್ಲಿ ನೀವು ಮಾಡಬೇಕಾದ ಪ್ರಮುಖ ಕೆಲಸಗಳನ್ನು ನೋಡೋಣ. ಮೊದಲನೆಯದಾಗಿ, ಕಂಪನಿಯು ನೀಡುವ ಟೆಕ್ಸ್ಟ್, ಇಮೇಜಸ್ ಅಥವಾ ಆಡಿಯೋ ಡಾಟಾ ಅನ್ನು ಪರಿಶೀಲಿಸಿ ಅವುಗಳಿಗೆ ಸರಿಯಾದ ಅನೋಟೇಷನ್ ಮತ್ತು ಲೇಬಲ್ ಅನ್ನು ನೀಡಬೇಕು. ಜೊತೆಗೆ ಪ್ರೈವಸಿ ಸಂಬಂಧಿತ ಮಾಹಿತಿಯನ್ನು ಗುರುತಿಸಿ ಕಂಪನಿಯ ಗೈಡ್ಲೈನ್ಸ್ ಮತ್ತು ನಿಯಮಗಳ ಪ್ರಕಾರ ಸರಿಯಾದ ಪ್ರೈವಸಿ ಟ್ಯಾಗ್ಸ್ ಹಾಗೂ ಮೆಟಾಡೇಟಾ ಅನ್ನು ಸೇರಿಸಬೇಕು. ಅದರ ನಂತರ ನೀವು ಮಾಡಿದ ಅನೋಟೇಷನ್ಗಳು ಸರಿಯಾಗಿವೆಯೇ ಎಂಬುದನ್ನು ಪರಿಶೀಲಿಸಿ ಎಲ್ಲ ಡಾಟಾ ಒಂದೇ ರೀತಿಯ ಗುಣಮಟ್ಟವನ್ನು ಹೊಂದಿರುವಂತೆ ಖಚಿತಪಡಿಸಬೇಕು. ಅಗತ್ಯವಿದ್ದರೆ ನೀವು ತೆಗೆದುಕೊಂಡ ನಿರ್ಧಾರಗಳನ್ನು ದಾಖಲಿಸಬೇಕು. ಇದರಿಂದ ಕ್ವಾಲಿಟಿ ಹಾಗೂ ಕಂಪ್ಲೈಯನ್ಸ್ ಅನ್ನು ಕಾಪಾಡಿಕೊಳ್ಳಲು ಸಹಾಯವಾಗುತ್ತದೆ. ಜೊತೆಗೆ ತಂಡದ ಇತರ ಸದಸ್ಯರೊಂದಿಗೆ ಕೆಲಸ ಮಾಡಿ ಅನೋಟೇಷನ್ ಪ್ರಾಸೆಸ್ ಅನ್ನು ಇನ್ನಷ್ಟು ಉತ್ತಮಗೊಳಿಸುವ ಜವಾಬ್ದಾರಿಯೂ ಈ ಹುದ್ದೆಯಲ್ಲಿ ಇರುತ್ತದೆ. ಕೊನೆಯದಾಗಿ, ಈ ಹುದ್ದೆಗೆ ಬೇಕಾಗಿರುವ ಕೌಶಲ್ಯಗಳು ಮತ್ತು ಅರ್ಹತೆಗಳನ್ನು ನೋಡೋಣ. ಡಾಟಾ ಅನೋಟೇಷನ್, ಡಾಟಾ ಲೇಬಲಿಂಗ್ ಅಥವಾ ಕಂಟೆಂಟ್ ಮಾಡರೇಷನ್ ಕ್ಷೇತ್ರದಲ್ಲಿ ಅನುಭವ ಇದ್ದರೆ ಅದು ಹೆಚ್ಚುವರಿ ಅನುಕೂಲವಾಗುತ್ತದೆ. ಜೊತೆಗೆ ಡಾಟಾ ಅನ್ನು ಗಮನವಿಟ್ಟು ಪರಿಶೀಲಿಸುವ ಸಾಮರ್ಥ್ಯ, ಕಂಪನಿಯ ಗೈಡ್ಲೈನ್ಸ್ ಅನ್ನು ಸರಿಯಾಗಿ ಅನುಸರಿಸುವುದು ಹಾಗೂ ಅನೋಟೇಷನ್ ಟೂಲ್ಸ್ ಬಳಸುವ ಮೂಲಭೂತ ಜ್ಞಾನ ಇದ್ದರೆ ಉತ್ತಮ ರಿಟನ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಕೂಡ ಅಗತ್ಯವಾಗಿದೆ, ಏಕೆಂದರೆ ನೀವು ತೆಗೆದುಕೊಳ್ಳುವ ನಿರ್ಧಾರಗಳನ್ನು ದಾಖಲಿಸುವ ಜವಾಬ್ದಾರಿಯೂ ಇರುತ್ತದೆ. ಈ ಉದ್ಯೋಗವು ಜಾಗತಿಕ ಮಟ್ಟದ ಐಎ ಪ್ರಾಜೆಕ್ಟ್ಗಳಲ್ಲಿ ಕೆಲಸ ಮಾಡುವ ಉತ್ತಮ ಅವಕಾಶವನ್ನು ಒದಗಿಸುತ್ತದೆ. ರಿಮೋಟ್ ಆಗಿಯೇ ಕೆಲಸ ಮಾಡುವ ಅವಕಾಶ ಇರುವುದರಿಂದ ನಿಮ್ಮ ಕೌಶಲ್ಯಗಳು ಈ ಹುದ್ದೆಗೆ ಹೊಂದಿಕೆಯಾಗುತ್ತವೆ ಎಂದು ನಿಮಗೆ ಅನಿಸಿದರೆ ಅಧಿಕೃತ ಅಪ್ಲೈ ಲಿಂಕ್ ಮೂಲಕ ಅರ್ಜಿ ಸಲ್ಲಿಸಬಹುದು. ಈ ಜಾಬ್ನ ಅಧಿಕೃತ ಅಪ್ಲೈ ಲಿಂಕ್ ಅನ್ನು ನಾನು ವಿಡಿಯೋ ಡಿಸ್ಕ್ರಿಪ್ಷನ್ನಲ್ಲಿ ನೀಡಿದ್ದೇನೆ. ಎಲ್ಲಾ ಮಾಹಿತಿಯನ್ನು ಒಮ್ಮೆ ಪರಿಶೀಲಿಸಿ ನಂತರವೇ ಅರ್ಜಿ ಸಲ್ಲಿಸಿ. ನಿಮಗೆ ಶುಭವಾಗಲಿ. ಇಷ್ಟು ಸಮಯ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಎಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಈ ಉದ್ಯೋಗದ ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಎಂದು ಅನಿಸಿದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಹಾಗೂ ಉದ್ಯೋಗ ಹುಡುಕುತ್ತಿರುವ ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ಪ್ರತಿದಿನ ಹೊಸ ಪ್ರೈವೇಟ್ ಜಾಬ್ಸ್, ವರ್ಕ್ ಫ್ರಮ್ ಹೋಮ್ ಜಾಬ್ಸ್, ಗವರ್ನ್ಮೆಂಟ್ ಜಾಬ್ಸ್, ಐಎ ಜಾಬ್ಸ್ ಹಾಗೂ ಕೆರಿಯರ್ ಅಪ್ಡೇಟ್ಸ್ ಪಡೆಯಲು ನಮ್ಮ ಜಾಬ್ ಗುರು ಕನ್ನಡ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತುವುದನ್ನು ಮರೆಯಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ಉದ್ಯೋಗದ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಧನ್ಯವಾದಗಳು.